Hello dear students, welcome to Sing Style of Max. So now combinations concept na already kaltidivi. Okay, permutations combinations chapter alli permutations full complete agide, combinations alli concept complete agide. Okay, so now we are going to practice the questions. Okay, ನಿಮ್ಮ ಎಕ್ಸಸೈಸ್ ಅಲ್ಲಿ ಏನು ಕಾಂಬಿನೇಷನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇದೆಯೋ ಅವನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವುಡ್ ಬಿ, ಯಾರಾದರೂ ಪ್ರೀವಿಯಸ್ ಯಾವುದು ಕ್ಲಾಸ್ನ ವಾಚ್ ಮಾಡಿಲ್ಲ, ಇದೇ ಫಸ್ಟ್ ಅಂತ ಅಂದರೆ ದಯವಿಟ್ಟು ಅವನ್ನ ವಾಚ್ ಮಾಡಿ ಅದಾದಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ಒಂದು ಕನೆಕ್ಷನ್ ಸಿಗುತ್ತೆ ಪ್ಲಸ್ ಅರ್ಥನೂ ಆಗುತ್ತೆ. ಓಕೆ, ರೈಟ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಅಸ್ ಕಮ್ ಟು ಎಕ್ಸಸೈಸ್ 7.4 ನಿಮ್ಮ ಓಲ್ಡ್ ಸಿಲೆಬಸ್ ಅಲ್ಲ, ಆ್ಯಕ್ಚುಲಿ ನ್ಯೂ ಸಿಲೆಬಸ್ ಅಲ್ಲಿ ನಿಮಗೇನಿದೆ ಎಕ್ಸಸೈಸ್ 6.4, ಯಾಕಂದರೆ ಒಂದು ಚಾಪ್ಟರ್ ಡಿಲೀಟ್ ಆಗಿದೆ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 1, ಲೆಟ್ ಅಸ್ ಜಸ್ಟ್ ಸಾಲ್ವ್ ಇಟ್. What is given? Observe clearly. If NC8 is equal to NC2, find NC2 ಅಂತ ಹೇಳಿದ್ದಾರೆ. Okay, so let us just write down. Question number 1 ಏನು ಕೊಟ್ಟಿದ್ದಾರೆ? NC8 is equal to NC2. Find NC2. Okay, so here NC2 ಕಂಡುಹಿಡಿಯೋಕ್ಕೆ ನನಗೆ NCR ಫಾರ್ಮುಲಾ ಗೊತ್ತಿದೆ, ಆದರೆ N ವ್ಯಾಲ್ಯೂ ಗೊತ್ತಿಲ್ಲ. Therefore, my first target is I have to find the value of n. Okay, so ನಾನು ನಿಮಗೆ ಒಂದು ನೋಟ್ ಪಾಯಿಂಟ್ ಹೇಳಿದ್ದೆ. ಏನಂತ ಹೇಳಿದ್ದೆ? We know that I told you one note point. NCA is equal to NCB ಫಾರ್ಮ್ ಇದ್ದರೆ ನಮಗೇನು ಸಿಗುತ್ತೆ? A plus B will always be equal to n. ಓಕೆ, ಸೊ ಇವನ್ನ ಆ್ಯಡ್ ಮಾಡಿದ್ರೆ ನನಗೆ ಏನು ವ್ಯಾಲ್ಯೂ ಸಿಗುತ್ತೆ. ದೇರ್ಫೋರ್ ಇದರಿಂದ ನಾನೇನು ಬರೀಬಹುದು? NC8 is equal to NC2 ಇದೆ ಅಂತ ಅಂದರೆ 8 plus 2 is equal to n ತಾನೆ. ಸೊ 8 plus 2 ಅಂದರೆ 10. ದೇರ್ಫೋರ್ n ವ್ಯಾಲ್ಯೂ ಎಷ್ಟು? 10. ಈಗ ಅವ್ರು ಹೇಳಿರೋದೇನು? NC2 ಕಂಡುಹಿಡಿರಿ. ಸೊ NC2 ಕಂಡುಹಿಡಿರಿ ಅಂದರೆ ಏನು ಮಾಡ್ತೀರಾ? NC2 which is nothing but 10C2 which is nothing but, yes, what is it? NCR formula. Try to recall it. n factorial by n minus r factorial into r factorial. Okay, so n ಇರೋ ಜಾಗದಲ್ಲಿ ಏನಿದೆ? 10 ಇದೆ. r ಇರೋ ಜಾಗದಲ್ಲಿ 2 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ what will you get? 10 factorial by 10 minus 2 factorial into r ಅಂದ್ರೆ ಏನು? 2 factorial which is equal to 10 into 9 into 8 factorial divided by 10 minus 2 ಅಂದರೆ 8 factorial, 2 factorial ಅಂದರೆ 2. ಓಕೆ, 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಡಿನಾಮಿನೇಟರಲ್ಲಿ 8 ಫ್ಯಾಕ್ಟೋರಿಯಲ್ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ಇದನ್ನು 10, 9, 8ಗೆ ನಿಲ್ಲಿಸಿದ್ದೀನಿ. ಓಕೆ, ನೆಕ್ಸ್ಟ್ 2 ones are 2 5s are. Therefore, what is the answer? 45. Okay, I hope so you have understood. Therefore, NC2 is equal to 45. Alright, so coming to next question. Okay, so next question ಅಲ್ಲಿ ಏನು ಕೊಟ್ಟಿದ್ದಾರೆ? Let me just get the textbook for you. Okay, right, ಏನು ಹೇಳಿದ್ದಾರೆ ನೋಡಿ? ಡಿಟರ್ಮೈನ್ n ಅಂದರೆ n ವ್ಯಾಲ್ಯೂ ಕಂಡುಹಿಡಿರಿ. ಕಂಡೀಷನ್ ಏನು ಹೇಳಿದ್ದಾರೆ? 2NC3 is to NC3 is equal to 12 is to 1. Let's try to solve this one. Okay, let me just do it here itself. Question number 2 ಏನು ಹೇಳಿದ್ದಾರೆ? 2NC3 is to NC3 which is equal to 12 is to 1. Okay, right, so ಏನು ಬರೀಬಹುದು? 2NC3 divided by, ರೇಷಿಯೋ ಅಂದರೆ ಯಾವಾಗಲೂ ಈಸ್ ಟು ಅಂತ ಎಲ್ಲಾದರೂ ಕೊಟ್ಟರು ಅದೇನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಸೊ ವಾಟ್ ವಿ ಕ್ಯಾನ್ ಡೂ ಹಿಯರ್? NCR ಫಾರ್ಮುಲಾ ಅಗೇನ್. ಸೊ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r. n ಇರೋ ಜಾಗದಲ್ಲಿ 2n, r ಇರೋ ಜಾಗದಾಗೆ 3. ಓಕೆ, n ಮೈನಸ್ r ಇಂಟು r ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಏನಿದೆ ಅಲ್ಲಿ? n ಫ್ಯಾಕ್ಟೋರಿಯಲ್ ಬೈ n minus r factorial into r factorial. Okay, so this is what you're having, which is equal to 12 by 1 andre 12. Next 3 factorial same, so cancel. Then what can you do? See here, 2n factorial divided by 2n minus 3 factorial. ಇದನ್ನ ರೆಸಿಪ್ರೋಕಲ್ ಮೇಲ್ ಕಳಿಸಿದ್ರೆ ರೆಸಿಪ್ರೋಕಲ್ ಆಗುತ್ತೆ. n minus 3 factorial by n factorial which is equal to 12. Okay, so now going ahead, what will I get? 2n expand ಮಾಡಿದ್ರೆ ಏನಾಗುತ್ತೆ? 2n
ಇದರ ಆದಮೇಲೆ ಬರುವಂಥ ನಂಬರ್ ಏನು, ಇದರಲ್ಲಿ ಒಂದು ಕಮ್ಮಿ ಇರುತ್ತೆ. ಎಸೋನು ವಿ ಆಲ್ರೆಡಿ ನೋ ಇಟ್. ಸಪೋಸ್ ನಾನು ನಿಮಗೆ 8 ಫ್ಯಾಕ್ಟೋರಿಯಲ್ ಅಂತ ಅಂದರೆ ಏನು ಮಾಡ್ತಿದ್ವಿ, 8 ಇಂಟು ನೆಕ್ಸ್ಟ್ ನಂಬರ್ ಇದರಲ್ಲಿ ಒಂದು ಕಮ್ಮಿ 7 ಫ್ಯಾಕ್ಟೋರಿಯಲ್, ಇದೇ ತಾನೇ ನಾವು ಬರೆಯೋದು. ಸೊ ದೇರ್ ಫೋರ್ ಇದರಲ್ಲಿ ಒಂದು ಕಮ್ಮಿ ಅಂದರೆ 2n - 1, 2n - 2, 2n - 3 ಫ್ಯಾಕ್ಟೋರಿಯಲ್. ಯಾಕೆ ಇಲ್ಲೇ ನಿಲ್ಲಿಸ್ತೆ, ಯಾಕಂದರೆ ಡಿನಾಮಿನೇಟರಲ್ಲಿ ನನ್ನ ಹತ್ರ ಏನಿದೆ 2n - 3 ಫ್ಯಾಕ್ಟೋರಿಯಲ್ ಇದೆ. ಓಕೆ, ಸಿಮಿಲರ್ಲಿ ಕಮಿಂಗ್ ಟು ದಿಸ್ ಒನ್, n - 3 ಅದರಲ್ಲಿ ಒಂದು ಕಮ್ಮಿ ಅಂತಂದರೆ n - 3 ಹಂಗೆ ಬರೀರಿ, n ಫ್ಯಾಕ್ಟೋರಿಯಲ್ನ ಎಕ್ಸ್ಪ್ಯಾಂಡ್ ಮಾಡಿ, n ಅಲ್ಲಿ ಒಂದು ಕಮ್ಮಿ, n ಅಲ್ಲಿ ಇನ್ನೊಂದು ಕಮ್ಮಿ, ನೆಕ್ಸ್ಟ್ ಇನ್ನೂ ಒಂದು ಮಾಡಿದ್ರೆ n - 3 ಫ್ಯಾಕ್ಟೋರಿಯಲ್. ಸೇಮ್ ಕ್ವಾಂಟಿಟಿ ನಾನು ಈಸಿಯಾಗಿ ಕ್ಯಾನ್ಸಲ್ ಮಾಡಬಹುದು, ವಿಚ್ ಈಸ್ ಈಕ್ವಲ್ ಟು 12. ಓಕೆ, ಸೊ ನಾವು ಸಿಂಪ್ಲಿಫೈ ದಿಸ್ ಒನ್. ಅಬ್ಸರ್ವ್ ಹಿಯರ್, 2n ಇಂಟು 2n - 1, ಇಲ್ಲಿ 2 ಕಾಮನ್ ತೆಗೆದ್ರೆ ಏನು ಸಿಗುತ್ತೆ, n - 1 ಸಿಗುತ್ತೆ. 2n - 2 ಅಲ್ಲಿ ಕಾಮನ್ ತೆಗೆದ್ರೆ ಮಲ್ಟಿಪ್ಲೈ ಮಾಡಬೇಕಿದ್ರೆ ವೆರಿಫೈ ಮಾಡಿ. 2 ಇಂಟು n ಈಸ್ 2n, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 1 ಈಸ್ 2. ನೆಕ್ಸ್ಟ್ ಲೈನಲ್ಲಿ n ಇಂಟು n - 1, n - 2, ವಿಚ್ ಈಸ್ ಈಕ್ವಲ್ ಟು 12. ಓಕೆ, ಸೊ ಏನಾಗುತ್ತೆ ಈಗ, n ಕ್ಯಾನ್ಸಲ್, n - 1 n - 1 ಕ್ಯಾನ್ಸಲ್. Okay, what remains here, 2 2s are 4, 4 into 2n - 1 whole divided by n - 2 is equal to 12. 4 1s are 4, ಈ ಕಡೆ ಬಂದರೆ ಆ್ಯಕ್ಚುಲಿ ಡಿನಾಮಿನೇಟರಿಗೆ ಹೋಗುತ್ತಾನೆ. ಸೊ ಡೈರೆಕ್ಟ್ಲಿ ನಾವು ಇಲ್ಲೇ ಕ್ಯಾನ್ಸಲ್ ಮಾಡ್ಕೊತೀವಿ. ಓಕೆ, 4 1s are 4 3s are. ನೆಕ್ಸ್ಟು ಮಲ್ಟಿಪ್ಲೈ. ವೆನ್ ಯು ಮಲ್ಟಿಪ್ಲೈ ದಿಸ್ ಸೈಡ್, ವಾಟ್ ವಿಲ್ ಯು ಗೆಟ್ ಈಸ್ 2n - 1 is equal to 3 into n - 2. 2n - 1 is equal to 3 into n minus 3 into 2 is 6. ನಮಗೆ n ವ್ಯಾಲ್ಯೂ ಬೇಕು, n ಎಲ್ಲ ಒಂದು ಕಡೆ ಕಳಿಸ್ರಿ. 3n ಪ್ಲಸ್ 2n ಈ ಕಡೆ ಬಂದರೆ -2n, -1 ಹಿಂಗೆ ಇರಲಿ, -6 ಈ ಕಡೆ ಬಂದರೆ +6. ಸೊ ವಾಟ್ ಈಸ್ -1 + 6? ಇಟ್ ಈಸ್ 5. 3n - 2n ಈಸ್ n. ಒಂದು -1 ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್, 6 ಅಲ್ಲಿ 1 ಹೋದರೆ 5, ಬಿಗ್ ನಂಬರ್ ಮುಂದೆ ಸೈನ್ ಪ್ಲಸ್, ರೈಟ್? ಅದೇ ತಾನೇ ನಮಗೆ ಬೇಕಿರೋದು. ಫೋರ್ n ವ್ಯಾಲ್ಯೂ ಇಸ್ 5. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ ಕೇಸ್ ಅರ್ಥ ಆಗಿದೆ ಅಂತ ಅಂದರೆ ಇದ್ರದ್ದು ನೆಕ್ಸ್ಟ್ ಕ್ವಶನ್ ಏನಿದೆಯಲ್ಲ ಸೇಮ್ ಇದೆ, ಬಟ್ 12 ಜಾಗದಾಗೆ 11 ಇದೆ. ಸೊ ಪಾಸ್ ಮಾಡಿಬಿಟ್ಟು ಇದೇ ಪ್ರೊಸೀಜರಲ್ಲಿ ನೀಟಾಗೆ ಆ ಕ್ವಶನ್ನ ಸಾಲ್ವ್ ಮಾಡಿ. ಇನ್ ಕೇಸ್ ಸಾಲ್ವ್ ಆಯಿತು, ಕರೆಕ್ಟ್ ಆನ್ಸರ್ ಸಿಕ್ತು ಅಂತ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಿ, ಸಾಲ್ವ್ ಮಾಡ್ತೀನಿ ನಾನು, ಅದನ್ನು ನೀಟಾಗೆ ನೋಡ್ಕೊಳ್ಳಿ. ಓಕೆ, ಸೊ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಬೈ ಯೋರ್ ಸೆಲ್ಫ್ ಫಸ್ಟ್. Let me go with the next. So ಏನಿದೆ ಅಬ್ಸರ್ವ್ ಮಾಡಿ. ಸೇಮ್ ಕ್ವೆಶನ್, 2nc3 nc3 12:1 ಕೊಡೋ ಬದಲು 11:1 ಕೊಟ್ಟಿದ್ದಾರೆ, ಅಷ್ಟೇ ತಾನೇ. ಸೊ ವಿ ಕ್ಯಾನ್ ಡೂ ಇಟ್. ಹೌ ಟು ಡೂ? ಸಿ ಹಿಯರ್, ಕ್ವೆಶನ್ ನಂಬರ್ 3, 2nc3 ಈಸ್ ಟು nc3 is equal to 11:1. ಇದೇ NCR ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್, ವಿಚ್ ಈಸ್ ಈಕ್ವಲ್ ಟು 11. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಓಕೆ, ಸೊ ವಾಟ್ ರಿಮೈನ್ಸ್ ನೌ? ಸೇಮ್ ಪ್ರೊಸೀಜರ್ ಮಾಡಿ. 2n ಫ್ಯಾಕ್ಟೋರಿಯಲ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 2n - 1, 2n - 2, 2n - 3 ಫ್ಯಾಕ್ಟೋರಿಯಲ್. ಇಲ್ಲೇ ನಿಲ್ಲಿಸಬೇಕು ಅಂತ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡಿದ್ದೀನಿ, ಡಿನಾಮಿನೇಟರ್ ನೋಡಿಬಿಟ್ಟು. ಓಕೆ, ಇಂಟು ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, n - 3 ಫ್ಯಾಕ್ಟೋರಿಯಲ್. ಡಿನಾಮಿನೇಟರ್ ಈಸ್ n ಇಂಟು n - 1 ಇಂಟು n - 2 ಇಂಟು n - 3 ಫ್ಯಾಕ್ಟೋರಿಯಲ್, ವಿಚ್ ಈಸ್ ಈಕ್ವಲ್ ಟು 11. n - 3 n - 3 factorial cancel. 2n - 3 2n - 3 cancel. Again same, 2n - 1 2n - 2 whole divided by n into n - 1 n - 2 is equal to 11. Okay, so now what remains here? n cancel, n - 1 cancel ಆಗಬೇಕು ಅಂತಂದರೆ 2 ಕಾಮನ್ ತೆಗಿಬೇಕು. ಸೊ ಲೆಟ್ ಮಿ ಜಸ್ಟ್ ಡೂ ಇಟ್. 2 ಇಂಟು 2n - 1 2 ಇಂಟು n - 1 2 ಇಂಟು n 2n 2 ಇಂಟು 1 2 ಕರೆಕ್ಟ್ ಇದೆ ಹಾಗಂದರೆ. ಓಕೆ, n - 1 ಇಂಟು n -
2 is equal to 11. n minus 1 ಕ್ಯಾನ್ಸಲ್ ಆದರೆ ನಿಮ್ಮ ಹತ್ರ ಏನು ಉಳಿಯುತ್ತೆ? ಯು ವಿಲ್ ಗೆಟ್ 4 into 2n minus 1 is equal to 11 into ಇದನ್ನು ಈ ಕಡೆ ಕಳಿಸಿದರೆ n minus 2. 4 2s are 8n minus 4 1s are 4 is equal to 11n minus 11 2s are 22. ಈಗ ಬಿಗ್ ನಂಬರ್ ಈ ಕಡೆ ಇದೆಯಲ್ಲ, ಈ ಕಡೆ ಕಳಿಸ್ರಿ. ಏನಾಗುತ್ತೆ? 11n ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 8n. ಇಲ್ಲೇನಿದೆ? ಮೈನಸ್ 4 ಪ್ಲಸ್ ಈ ಕಡೆ ಬಂದರೆ ಪ್ಲಸ್ 22. 22 ಅಲ್ಲಿ 4 ಹೋದರೆ ನಿಮಗೆ ಎಷ್ಟು ಸಿಗುತ್ತೆ? ಎಸ್, ಹೌ ಮಚ್? ಯು ವಿಲ್ ಗೆಟ್ 18. 18 ಈಸ್ ಈಕ್ವಲ್ ಟು 11 ಅಲ್ಲಿ 8 ಹೋದರೆ ಎಷ್ಟು ಸಿಗುತ್ತೆ? 3. ಓಕೆ, ಸೊ ನಮಗೆ ಎನ್ ಬೇಕು. 3ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಎನ್ ಇಸ್ ಈಕ್ವಲ್ ಟು 18/3. 3 1s are 3 6. Therefore, what is the n value? n is equal to 6. Okay, I hope so ಇದೇ ವ್ಯಾಲ್ಯೂ ನಿಮಗೂ ಬಂದಿರುತ್ತೆ, right? In case you have got it, very good. Coming to next question. Okay, listen properly. How many chords? Question number ಬಂದ್ಬಿಟ್ಟು 3 ಇದೆ. Okay, how many chords can be drawn through 21 points on a circle? ಅಂದರೆ ಹೇಳಿರೋ ಪಾಯಿಂಟ್ ಏನಿದೆ ಅಂದರೆ ಕಾರ್ಡ್ಸ್ ಎಷ್ಟು ಡ್ರಾ ಮಾಡಬಹುದು. ಓಕೆ, ಕಾರ್ಡ್ಸ್ನ ಎಷ್ಟು ಡ್ರಾ ಮಾಡಬಹುದು ಸಚ್ ದಟ್ ಸರ್ಕಲ್ ಮೇಲ್ಗಡೆ ಎಷ್ಟು ಇನ್ಫೈನೈಟ್ ಪಾಯಿಂಟ್ಸ್ ಇರುತ್ತಲ್ಲ ಅದರಲ್ಲಿ ನಾವು ಕನ್ಸಿಡರ್ ಮಾಡ್ತಿರುವಂತಹ ಪಾಯಿಂಟ್ಸ್ ಎಷ್ಟು? ಟೋಟಲ್ ಪಾಯಿಂಟ್ಸ್ ದ್ಯಾಟ್ ವಿ ಆರ್ ಕನ್ಸಿಡರಿಂಗ್ n ಈಸ್ ಈಕ್ವಲ್ ಟು 21. 21 ಪಾಯಿಂಟ್ಸ್ ಇದ್ದರೆ ನೀವು ಎಷ್ಟು ಕಾರ್ಡ್ಸ್ನ ಡ್ರಾ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಹೌ ಮೆನಿ ಕಾರ್ಡ್ಸ್ ಕ್ಯಾನ್ ಬಿ ಡ್ರಾನ್? ಫಸ್ಟ್ ಆಫ್ ಆಲ್ ಕಾರ್ಡ್ ಅಂದರೆ ಏನು? ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಜಾಯಿನ್ ಮಾಡಿದ್ರೆ ಸರ್ಕಲ್ ಒಳಗಡೆ ಅದನ್ನು ಕಾರ್ಡ್ ಅಂತ ಕರಿತೀರ. ಸೊ ಅಲ್ಲಿಗೆ ಒಂದು ಕಾರ್ಡ್ ಡ್ರಾ ಮಾಡೋಕ್ಕೆ ನಿಮಗೆ ಎಷ್ಟು ಪಾಯಿಂಟ್ ಬೇಕು? r is equal to 2 points. ದಟ್ ಮೀನ್ಸ್ ವಾಟ್? 21 ಪಾಯಿಂಟ್ಸಲ್ಲಿ 2 ಪಾಯಿಂಟ್ಸ್ನ ನಾನು ಸೆಲೆಕ್ಟ್ ಮಾಡ್ತಾ ಹೋದರೆ ನನಗೆ ಆಟೋಮೆಟಿಕಲಿ ಕಾರ್ಡ್ಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ put the formula NCR, which is nothing but 21C2, which is equal to 21 into 20 into 19 factorial divided by 21 minus 2 factorial into 2 factorial. ಇಲ್ಲಿ ಹಾಕಿರೋದೇನು? NCR formula, n factorial by n minus r into r factorial. ಸೊ 21 minus 2 ಅಂದರೆ 19 ತಾನೆ, ಇದು ಕ್ಯಾನ್ಸಲ್ ಆಗುತ್ತೆ. 2 factorial ಅಂದರೆ 2, 2 1s are 2, 10s are, which is equal to 210. ಸೊ ಅಲ್ಲಿಗೆ ನಿಮಗೆ ಏನು ಅರ್ಥ ಆಗಬೇಕಂದ್ರೆ 21 ಪಾಯಿಂಟ್ಸ್ನ ಇಟ್ಕೊಂಡ್ಬಿಟ್ಟು ನಾನು ಏನಾರ ಕಾರ್ಡ್ಸ್ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಐ ವಿಲ್ ಗೆಟ್ 210 ಕಾರ್ಡ್ಸ್. Okay, right. Coming to next question. What is given? Observe clearly. In how many ways can a team of 3 boys and 3 girls be selected from 5 boys and 4 girls? ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ತಿರೋದೇನು ಅಂದರೆ ಎಷ್ಟು ವೇಸಲ್ಲಿ, ಎಷ್ಟು ಡಿಫ್ರೆಂಟ್ ವೇಸಲ್ಲಿ ನೀವು ಒಂದು ಟೀಮ್ ಕ್ರಿಯೇಟ್ ಮಾಡಬಹುದು. ಏನು ಹೇಳಿದಾರೆ ಅವರು? ಯು ವಾಂಟ್ ಟು ಕ್ರಿಯೇಟ್ ಎ ಟೀಮ್. ಓಕೆ, ಆ ಟೀಮಲ್ಲಿ ಎಷ್ಟು ಜನ ಇರಬೇಕು? 3 ಬಾಯ್ಸ್ ಪ್ಲಸ್ 3 ಗರ್ಲ್ಸ್ ಇರಬೇಕು. ನಮ್ಮ ಹತ್ರ ಟೋಟಲ್ ಎಷ್ಟಿದ್ದಾರೆ ಈಗ? ವಿ ಹ್ಯಾವ್ ಟೋಟಲ್ 5 ಬಾಯ್ಸ್ ಆ್ಯಂಡ್ ವಿ ಹ್ಯಾವ್ ಟೋಟಲ್ 4 ಗರ್ಲ್ಸ್. ಹಾಗಂದರೆ 3 ಮೆಂಬರ್ಸ್ ಬಾಯ್ಸ್ 3 ಮೆಂಬರ್ಸ್ ಗರ್ಲ್ಸಿನ ಟೀಮ್ ಆಗಬೇಕು ಅಂದರೆ ಈ 5 ಮೆಂಬರ್ಸಲ್ಲಿ ಟೋಟಲಲ್ಲಿ ನಾನು ಎಷ್ಟು ಸೆಲೆಕ್ಟ್ ಮಾಡಬೇಕು? 3 ಬಾಯ್ಸ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 4 ಮೆಂಬರ್ಸಲ್ಲಿ 3 ಗರ್ಲ್ಸ್ನ ಸೆಲೆಕ್ಟ್ ಮಾಡಬೇಕು, ವಿಚ್ ಈಸ್ ನಥಿಂಗ್ ಬಟ್ 5 ಮೆಂಬರ್ಸಲ್ಲಿ C3. C is nothing but combination, which is nothing but selection. Okay, 4C3 ಎರಡೂ ಕೆಲಸ ಆಗಲೇಬೇಕು. ಸೊ ದೇರ್ಫೋರ್ ಫಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವುದು? ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್. ಸೊ ಸಿಂಪಲ್ ಥಿಂಗ್, ಇದನ್ನು ಮಲ್ಟಿಪ್ಲೈ ಮಾಡಿ. 5C3 ಫಾರ್ಮುಲಾ NCR ಇಂದ ಅಪ್ಲೈ ಮಾಡಿ. 5 minus 3 factorial into 3 factorial into 4 factorial by 4 minus 3 factorial into 3 factorial. Okay, so 4 into 4 factorial ಇದೆ ತಾನೆ, ಸಿಂಪ್ಲಿಫೈ ಮಾಡಿ. 5 into 4 into 3 factorial divided by what will you be getting? 3 factorial already there. 5 minus 3 under 2 factorial, which is nothing but 2. 3 factorial cancel. 2 1s are 2 2s are 5 2s are ಎಷ್ಟಾಗುತ್ತೆ? 10 ಇಂಟು ಇಲ್ಲಿದೆ ನೋಡಿ 4 into
3 factorial. Divided by 4 minus 3 andre 1 factorial. This is 3 factorial. Cancel this one. What will you get? 4. So therefore what is the answer? 40. I hope so you have understood. That means what? 5 boys 4 girls na ಇಟ್ಕೊಂಡ್ಬಿಟ್ಟು ನಾನು 3 members na select ಮಾಡಕ್ಕೆ try ಮಾಡಿದ್ರೆ how many will I be getting? I will get 40 such combinations where I can select 3 boys and 3 girls. Team ನಾನು 40 ways ಅಲ್ಲಿ ಕ್ರಿಯೇಟ್ ಮಾಡಬಹುದು ಅಂತ ಅರ್ಥ. Okay? So just a minute. Seems there is some problem with the light. Wait. Right. So coming to the next question. See, permutations compare ಮಾಡಿದ್ರೆ combinations ಬಹಳ easy ಇದಾವೆ questions. Okay? They are just like out of ಇಷ್ಟು ಥಿಂಗ್ಸ್ ಇದಾವೆ ಇಷ್ಟು ಥಿಂಗ್ಸ್ ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬಹುದು. ಓಕೆ, ದಟ್ಸ್ ವೆರಿ ಈಸಿ. ನೆಕ್ಸ್ಟ್ 5th ಕ್ವಶನ್ ಅಲ್ಲಿ ಏನಿದೆ ನೋಡಿ, ಫೈಂಡ್ ದ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 9 balls from 6 red balls, 5 white balls and 5 blue balls if each selection consists of 3 balls of each color. ಅಂದ್ರೆ ಮೀನಿಂಗ್ ಏನು, ಅವ್ರು ಹೇಳಿರೋದೇ ನಿಮಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ 6 ರೆಡ್ ಬಾಲ್ಸ್ ಇದೆ, 5 ವೈಟ್ ಬಾಲ್ಸ್ ಇದಾವೆ, 5 ಬ್ಲೂ ಬಾಲ್ಸ್ ಇದೆ. ಕ್ವೆಶನ್ ನಂಬರ್ 5. ಓಕೆ, ಅವ್ರು ಹೇಳಿರೋದೇನಂದರೆ 9 ಬಾಲ್ಸ್ ಸೆಲೆಕ್ಟ್ ಮಾಡಿರಿ. 9 ಬಾಲ್ಸ್ ಹೇಗಿರಬೇಕು ಅಂದರೆ ಪ್ರತಿಯೊಂದು ಕಲರಿಂದು 3 ಬಾಲ್ಸ್ ಇರಬೇಕು. ಅಂದರೆ 3 ವೈಟ್ 3 ಬ್ಲೂ 9 ಆಗುತ್ತೆ ತಾನೆ, ಟೋಟಲ್ 9 ಬಾಲ್ಸ್. ಇಷ್ಟೇ ಅವ್ರು ಹೇಳಿರೋದು. ಸೊ ಹೌ ಮೆನಿ ವೇಸ್ ಕ್ಯಾನ್ ಯು ಸೆಲೆಕ್ಟ್ ಅಂದರೆ 6ಅಲ್ಲಿ 3 ಸೆಲೆಕ್ಟ್ ಮಾಡ್ಬೇಕು ತಾನೆ, 6C3 ಇಂಟು 5ಅಲ್ಲಿ 3 ಸೆಲೆಕ್ಟ್ ಮಾಡಬೇಕು, 5C3 ಇಂಟು 5C3. ಇದು ಬರೆಯೋದು ಅರ್ಥ ಆಯ್ತಾ? ಟೋಟಲ್ ಅದರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿರಿ. 6 ಫ್ಯಾಕ್ಟೋರಿಯಲ್ ಬೈ n-r ಫಾರ್ಮುಲಾ, ಸಾರಿ NCR ಫಾರ್ಮುಲಾ ಇದು. ಓಕೆ, n ಫ್ಯಾಕ್ಟೋರಿಯಲ್ ಬೈ n-r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಅಗೇನ್ ಸೇಮ್, ರೈಟ್? ಸೊ ಈ ರೀತಿ ನೀವು ಸಿಂಪ್ಲಿಫೈ ಮಾಡ್ತೀರಾ. 6 ಇಂಟು 5 ಇಂಟು 4, 6 minus 3 3 ಆಗ 3ವರೆಗೂ ತೊಗೊಳೋಣ. ಇಲ್ಲೂ ಅಷ್ಟೇ 5 4 3ವರೆಗೂ ತೊಗೊಳೋಣ. ಡಿವೈಡೆಡ್ ಬೈ 5 minus 3 2 ಫ್ಯಾಕ್ಟೋರಿಯಲ್ ವಿಚ್ ಇಸ್ ನಥಿಂಗ್ ಬಟ್ 2 ಓನ್ಲಿ. ನೆಕ್ಸ್ಟ್ ಹಿಯರ್ ಆಲ್ಸೋ 5 4 3, ಹಿಯರ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್, 6 minus 3 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಕ್ಯಾನ್ಸಲ್, ಇಲ್ಲೂ ಕ್ಯಾನ್ಸಲ್. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇಸ್ 6 ತಾನೆ, ಸೊ ಇದು ಕ್ಯಾನ್ಸಲ್. 5 4s 20 ಇಂಟು 5 4s 2 1s 2 2s 5 2s 10 ಇಂಟು 2 1s 2 2s 5 2s 10. ಅಲ್ಲಿಗೆ ಇದೆಷ್ಟಾಗುತ್ತೆ? 2000. ಓಕೆ, ಸೊ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ನನ್ನ ಹತ್ರ ಟೋಟಲ್ 6 ರೆಡ್ ಬಾಲ್ಸ್, 5 ವೈಟ್ ಬಾಲ್ಸು, 5 ಬ್ಲೂ ಬಾಲ್ಸ್ ಇದ್ದರೆ ನಾನು ಅದರಲ್ಲಿ 3 ರೆಡ್ 3 ವೈಟ್ 3 ಬ್ಲೂ ಅಂತ ಕಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅಂತಂದರೆ ನನ್ನ ಹತ್ರ 2000 ವೇಸ್ ಇದೆ, 2000 ಆಪ್ಷನ್ಸ್ ಇದ್ದಾವೆ ಅಂತ ಅರ್ಥ. ಓಕೆ, ರೈಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ 6ಅಲ್ಲಿ ಏನು ಹೇಳಿದ್ದಾರೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ನೈಸ್ ಕ್ವೆಶನ್. ಡಿಟರ್ಮೈನ್ ದ ನಂಬರ್ ಆಫ್ 5 ಕಾರ್ಡ್ಸ್ ಕಾಂಬಿನೇಷನ್. ಓಕೆ, ಔಟ್ ಆಫ್ ಎ ಡೆಕ್ ಆಫ್ 52 cards if there is exactly 1 ace in each combination. ಅಂದರೆ ಏನು ಹೇಳಿದ್ದಾರೆ, ಕಾರ್ಡ್ಸ್ ಬಗ್ಗೆ ಗೊತ್ತಿರುತ್ತೆ ಅನ್ಕೊತೀನಿ. ಓಕೆ, ಟೋಟಲ್ ಕಾರ್ಡ್ಸ್ ಎಷ್ಟಿರ್ತವೆ? 52 cards ಇರುತ್ತೆ. ಓಕೆ, 52 cardsಲ್ಲಿ ಏನಾಗುತ್ತೆ? 13 ಟೈಪ್ಸ್, 13 ಇಂದು 1 ಟೈಪು, ಇನ್ನು 13 1 ಟೈಪ್, ಇನ್ನು 13 1 ಟೈಪ್, ಇನ್ನು 13 1 ಟೈಪ್, ಸ್ಪೇಡ್, ಹಾರ್ಟ್, ಡೈಮಂಡ್, ಇನ್ನೊಂದು ಲೀಫ್. ಹೌದಲ್ಲ? ಸೊ ಈ ಥರ 13 cards ಇರುತ್ತೆ, ರೈಟ್? ಅವ್ರು ಹೇಳ್ತಿರೋದೇನಂದರೆ 5 cards ನಾನು ಸೆಲೆಕ್ಟ್ ಟೋಟಲ್ 52 ಇಂದ 5 cards ಸೆಲೆಕ್ಟ್ ಮಾಡಬೇಕು. ಆ ಕಾರ್ಡ್ಸ್ 5 ಸೆಲೆಕ್ಟ್ ಮಾಡ್ತೀನಿ, ಅದರಲ್ಲಿ ಒಂದು ಕಂಪಲ್ಸರಿ ಒಂದೇ ಒಂದು ಏಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಏಸ್ ಅಂದರೆ ಏನು? ಬೆಟರ್ ವೇಟ್ ಎ ಮಿನಿಟ್, ಐ ಗೆಟ್ ದ ಕಾರ್ಡ್ಸ್ ಫಾರ್ ಯು. ರೈಟ್, ಅಬ್ಸರ್ವ್ ಹಿಯರ್ ದಿಸ್ ಒನ್. ಕಾರ್ಡ್ಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ರಿ. ಇದನ್ನು ಲೀಫ್ ಅಂತ ಕರಿತೀರಾ, ಇದನ್ನು ನೀವು ಸ್ಪೇಡ್ ಅಂತ ಕರಿತೀರಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಈಸ್ ಡೈಮಂಡ್. ಓಕೆ, ಇದನ್ನು ನೀವೇನಂತ ಕರಿತೀರಾ? ಡೈಮಂಡ್. ನೆಕ್ಸ್ಟ್ ಇನ್ನು ಒಂದಿದೆ, ಇದನ್ನು ನೀವು ಹಾರ್ಟ್ ಅಂತ ಕರಿತೀರಾ. ಓಕೆ, ಸೊ 4 ಟೈಪ್ಸ್ ಆಫ್ ಕಾರ್ಡ್ ಇರುತ್ತೆ. ಕಾರ್ಡ್ಸಲ್ಲಿ ಎಷ್ಟಿರುತ್ತೆ? 4 ಟೈಪ್. ಒಂದೊಂದರಲ್ಲಿ 13 ಇರುತ್ತೆ. 13 ಹೇಗಿರುತ್ತೆ ಅಂತ ಅಂದರೆ ಐ ವಿಲ್ ಟೆಲ್ ಯು. 2 ಇಂದ 10 ಕಾರ್ಡ್ಸು. ಓಕೆ, ನೆಕ್ಸ್ಟ್ ಏನಿರುತ್ತೆ? ಎ ಇದ್ದರೆ ಇದೇನಿದೆಯಲ್ಲ ದಿಸ್ ಒನ್, ದಿಸ್ ಈಸ್ ಏಸ್.
ನೆಕ್ಸ್ಟು ಜೆ ಅಂದರೆ ಜಾಕ್, ಕ್ಯೂ ಅಂದರೆ ಕ್ವೀನ್, ಕಿಂಗ್ ಅಂದರೆ ಕೆ ಅಂದರೆ ಕಿಂಗ್. ಇವು 4. ಓಕೆ, ಸೊ ಒಂದೊಂದು ಕಾರ್ಡಲ್ಲಿ ಎಷ್ಟಿರುತ್ತೆ? 13 ಇರುತ್ತೆ. 13 ಹೇಗೆ ಅಂತ ಅಂದರೆ ಅಬ್ಸರ್ವ್, ಏಸ್ ಇದನ್ನು ಜಾಕ್ ಅಂತ ಕರಿತೀರಾ, ಇದನ್ನು ಕ್ವೀನ್ ಅಂತ ಕರಿತೀರಾ, ಇದನ್ನು ಕಿಂಗ್ ಅಂತ ಕರಿತೀರಾ. ಇವು 4 2 ಇಂದ 10. ಓಕೆ, 2 3 4 5 6 7 8 9 10 ಈ ಥರ ಇದೆ. ಇದು 9 ಇದೆ. 9 4 ಎಷ್ಟಾಗುತ್ತೆ? 13 ಆಗುತ್ತೆ, ರೈಟ್? ಸೊ ಅವ್ರು ಹೇಳ್ತಾ ಇರೋದು ಈಗ ಅರ್ಥ ಆಯ್ತಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊತೇನೆ. ಸೊ ಸೈಡಿಗೆ ಇಟ್ಬಿಡೋಣ, ನಾಟ್ ಅವರ್ ವರ್ಕ್. ರೈಟ್, ಅವ್ರು ಹೇಳ್ತಿರೋದೇನು ಅಂತಂದರೆ ಇದು ಫುಲ್ನ ಏನಂತ ಕರಿತೀರಾ? ಡೆಕ್ ಅಂತ ಕರಿತೀರಾ, DECK, ಡೆಕ್ ಆಫ್ 52 ಕಾರ್ಡ್ಸ್. ಒಂದೊಂದೇ ಇದೆಯಲ್ಲ, ಈ ಟೈಪು ಇದನ್ನು ಸೂಟ್, 4 ಸೂಟ್ಸ್ ಇದೆ ಅಂತ ಅರ್ಥ. 4 ಟೈಪ್ಸ್ ಅಂತೀವಲ್ಲ, 4 ಸೂಟ್ಸ್ ಅಂತ ಕರೀತಾರೆ. ಅದು ಪ್ರಾಬಬಿಲಿಟಿ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೇನೆ ನಿಮಗೆ, ಡೋಂಟ್ ವರಿ. ಓಕೆ, ಸೊ ಈಗ ಕ್ವಶನ್ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ಕೊತೀನಿ. 5 ಕಾರ್ಡ್ ಕಾಂಬಿನೇಷನ್ ಇದೆ, ರೈಟ್? 5 ಕಾರ್ಡ್ಸ್ ಚೂಸ್ ಮಾಡ್ಬೇಕು ನಾನು. ಅದರಲ್ಲಿ ಒಂದಂತೂ ಏಸ್ ಇದ್ದೇ ಇರಬೇಕು. ಟೆಲ್ ಮಿ ಒನ್ ಥಿಂಗ್, ಟೋಟಲ್ ನಮ್ಮ ಹತ್ರ ಎಷ್ಟು ಏಸ್ ಇದಾವೆ? ಈಗ 4 ಟೈಪಲ್ಲಿ 4 ಏಸ್ ಇದಾವ. ಸೊ 4 ಏಸಲ್ಲಿ 1 ಏಸ್ ನಾನು ಸೆಲೆಕ್ಟ್ ಮಾಡಬೇಕು. ಓಕೆ, ಇಂಟು ರಿಮೈನಿಂಗ್ ಎಷ್ಟು ಕಾರ್ಡ್ಸ್ ಇದೆ? 52 ಅಲ್ಲಿ 1 ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಉಳಿತು? 51. ಇನ್ನು ನಾನು ಇನ್ನು ಎಷ್ಟು ಸೆಲೆಕ್ಟ್ ಮಾಡಬೇಕು? 5 ಕಾರ್ಡ್ಸಿಂದ ಕಾಂಬಿನೇಷನ್ ತಾನೆ, 1 ಆಲ್ರೆಡಿ ಆಗಿದೆ ಅಂದರೆ ಇನ್ನು 4 ಸೆಲೆಕ್ಟ್ ಮಾಡಬೇಕು. ಟೋಟಲ್ ನನ್ನ ಹತ್ರ ಎಷ್ಟಿದಾವೆ? ಟೋಟಲು ನೀವು 1 ಸೆಲೆಕ್ಟ್ ಆಯಿತು ಅಂದರೆ 51 ಅಂತ ಹೇಳಬೇಡಿ. ಯಾಕೆ? ಆ 51 ಹೇಳಿದ್ರೆ ಅದರಲ್ಲಿ ಮತ್ತೆ ಇನ್ನು 3 ಎಸ್ ಇದ್ವಲ್ಲ, ಅವು ಬರುತ್ತೆ ತಾನೆ. ಕ್ವಶನಲ್ಲಿ ಏನಿದೆ? ಎಕ್ಸಾಕ್ಟ್ಲಿ ಒಂದೇ ಎಸ್ ಇರಬೇಕು, ಅಂದರೆ ಆ 4ನ ಬಿಟ್ಟು ಹೇಳಿ. ಸೊ ದೇರ್ ಫೋರ್ 48. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ? 4C1 ಅಂತ ಅಂದರೆ ಏನಾಗುತ್ತೆ? 4 ಇಂಟು NC1 ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ನೋಟ್ ಪಾಯಿಂಟಲ್ಲಿ, ರೈಟ್? ಸೊ ಅದಕ್ಕೆ ಡೈರೆಕ್ಟಾಗಿ 4 ಬರ್ದಿದ್ದೀನಿ. ಇಲ್ಲ ಅಂದ್ರೂ ಕೊನೆಗೆ ಏನಾಗುತ್ತೆ? ಡಿನಾಮಿನೇಟ್ರಲ್ಲಿ 4 - 3 1 ಆ್ಯಂಡ್ 1 ಫ್ಯಾಕ್ಟೋರಿಯಲ್ ಈಸ್ ಆಲ್ಸೋ 1. ಸೊ ದಿಸ್ ಈಸ್ 4. ದೆನ್ 48 - 4 ಅಂದರೆ ಎಷ್ಟು? 44 ತಾನೆ. ಸೊ 44ವರೆಗೂ ಬರೆಯೋಣ. 47 46 45 44 ಫ್ಯಾಕ್ಟೋರಿಯಲ್. ಇಲ್ಲಿ R ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್. 48 - 4 ಅಂದರೆ 44, ಕ್ಯಾನ್ಸಲ್. 4 ಫ್ಯಾಕ್ಟೋರಿಯಲ್ ಅಂದರೆ 4 × 3 × 2 4 ಕ್ಯಾನ್ಸಲ್. 3 2s are 6 6 1s are 6 8s are. ಅಲ್ಲಿಗೆ ನೀವೇನು ಮಾಡಬೇಕೀಗ ಅಂದರೆ ಸಿಂಪ್ಲಿಫೈ ದಿಸ್ ಒನ್. 8 × 47 × 46 × 45. ಓಕೆ, ಯು ಡೂ ಇಟ್ ಬೈ ಯುವರ್ ಸೆಲ್ಫ್. ದಿಸ್ ಇಸ್ ಜಸ್ಟ್ ದ ವರ್ಕ್ ಆಫ್ ಕ್ಯಾಲ್ಕುಲೇಟರ್, ವೆರಿ ಈಸಿ. ಯೂಸ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿರಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಅಷ್ಟು ಕಾಂಬಿನೇಷನ್ಸಲ್ಲಿ ನಾನು 5 ಕಾರ್ಡ್ಸ್ನ ಸೆಲೆಕ್ಟ್ ಮಾಡಬಹುದು ಔಟ್ ಆಫ್ 52 ಕಾರ್ಡ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಬಂದುಬಿಟ್ಟು ಕ್ವೆಶನ್ ನಂಬರ್ 7 ಅರ್ಥ ಮಾಡ್ಕೊಳ್ರಿ. ಕ್ವೆಶನ್ ನಂಬರ್ 7ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸಿ ಹಿಯರ್, ಇನ್ ಹೌ ಮೆನಿ ವೇಸ್ ಕ್ಯಾನ್ ಒನ್ ಸೆಲೆಕ್ಟ್ ಎ ಕ್ರಿಕೆಟ್ ಟೀಮ್ of 11 from 17 players in which only 5 players can bowl if each cricket team of 11 must include exactly 4 bowlers. ಅರ್ಥ ಮಾಡ್ಕೊಳ್ರಿ. ಅವ್ರು ಹೇಳಿರೋದೇನು? ಟೋಟಲ್ ನಮ್ಮ ಹತ್ರ 17 ಮೆಂಬರ್ಸ್ ಇದ್ದಾರೆ. 17ಅಲ್ಲಿ 5 ಮೆಂಬರ್ಸ್ ಬೌಲರ್ಸ್ ಇದ್ದಾರೆ. ರಿಮೈನಿಂಗ್ ಇದಾರಲ್ಲ ಅಂದರೆ 12 ಮೆಂಬರ್ಸ್, ಅವರೆಲ್ಲರೂ ಬ್ಯಾಟ್ಸ್ಮನ್ನು ಆಲ್ರೌಂಡರ್ ಆಗಿರಬಹುದು. ಓಕೆ, ಸೊ ಅವ್ರು ಹೇಳ್ತಿರೋದೇನೆಂದರೆ, ಈ 17 ಮೆಂಬರ್ಸಲ್ಲಿ ನಾನು 11 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಒಂದು ಕ್ರಿಕೆಟ್ ಟೀಮ್ ಮಾಡೋಕ್ಕೆ. ಆ 11 ಮೆಂಬರ್ಸಲ್ಲಿ ಕಂಪಲ್ಸರಿ 4 ಬೌಲರ್ಸ್ ಇರಲೇಬೇಕು. 4 ಬೌಲರ್ಸ್ ಇರಬೇಕು ಅಂದರೆ ರಿಮೈನಿಂಗ್ ಎಷ್ಟಿರಬೇಕು? ಇಲ್ಲಿ 7 ಮೆಂಬರ್ಸ್ ಇರ್ತಾರೆ. ಸೊ ನಾವು ಟೆಲ್ ಮಿ ಹೌ ಮೆನಿ ಪಾಸಿಬಿಲಿಟೀಸ್ ಅಂತಂದರೆ 5 ಬೌಲರ್ಸಲ್ಲಿ 4 ಸೆಲೆಕ್ಟ್ ಮಾಡಬೇಕಾ? ಸೊ ದಟ್ ಈಸ್ ನಥಿಂಗ್ ಬಟ್ 5C4. ರಿಮೈನಿಂಗ್ ಏನೇ ಇದ್ದರೂ ಬೌಲರ್ ಇರೋಂಗಿಲ್ಲ. ಸೊ 12 ಮೆಂಬರ್ಸ್ ಉಳಿದಿದ್ದಾರೆ. ಆ 12ಅಲ್ಲಿ 7 ಸೆಲೆಕ್ಟ್ ಮಾಡ್ತೀನಿ. ಓಕೆ, ದೆನ್ 2 ಕೆಲಸ ಆಗಲೇಬೇಕು. ದೇರ್ 4 ಇಂಟು ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? 5 ಫ್ಯಾಕ್ಟೋರಿಯಲ್ ಬೈ 5 - 4 ಅಂದರೆ 1 ಫ್ಯಾಕ್ಟೋರಿಯಲ್. ಸೊ ವಾಟ್ ಈಸ್ ದಿಸ್? 5 × 4 ಫ್ಯಾಕ್ಟೋರಿಯಲ್ ಬೈ 5 - 4 ಅಂದರೆ 1, ಬಟ್ R ಫ್ಯಾಕ್ಟೋರಿಯಲ್ ಇಸ್ 4, ಸೊ ಕ್ಯಾನ್ಸಲ್. ಇಂಟು 12C7 ಅಂದರೆ 12 × 11, 12 - 7 ಎಷ್ಟು? 5 10 9 8 7 ಫ್ಯಾಕ್ಟೋರಿಯಲ್. R ಫ್ಯಾಕ್ಟೋರಿಯಲ್ ಇದೆಯಲ್ಲ NCR ಫಾರ್ಮುಲಲ್ಲಿ, this one cancel. 12 - 7 is 5 factorial. What is 5 factorial? 120, nothing but 12 tens are cancel. 9 8s are 72. 5 × 11 × 72 ಮಾಡ್ರಿ. 72 × 5 ಅಂದರೆ ಎಷ್ಟಾಗುತ್ತೆ? 360 ಆಗಬಹುದಾ? ಕ್ಯಾಲ್ಕುಲೇಟೆಡ್.
72 ಇಂಟು 5 ಅಂದರೆ ಎಷ್ಟಾಗುತ್ತೆ? 5 to 10 ಆಗುತ್ತೆ. 175, ಎಸ್ ಇಟ್ ಈಸ್ ಕರೆಕ್ಟ್. ಇಂಟು 11, ಸೊ ಏನಾಗುತ್ತೆ? 3960, ರೈಟ್. ಸೊ ದೀಸ್ ಮೆನಿ ಕಾಂಬಿನೇಷನ್ಸ್ ಆರ್ ಪಾಸಿಬಲ್ ಅಂತ ಅರ್ಥ. ಅಂದರೆ ಅಷ್ಟು ಬೇಸಲ್ಲಿ ನಾನು 11 ಮೆಂಬರ್ಸಿನ ಟೀಮ್ ಕ್ರಿಯೇಟ್ ಮಾಡ್ಬೋದು. ಕಮ್ ಟು ದ ನೆಕ್ಸ್ಟ್ ಕ್ವೆಶನ್. ಇಟ್ ಈಸ್ ವೆರಿ ಈಸಿ, ಡೈರೆಕ್ಟ್ಲಿ ನೀವೇ ಮಾಡ್ಬೋದು. 5 ಬ್ಲ್ಯಾಕ್ ಬಾಲ್ಸ್ ಇದೆ, 6 ರೆಡ್ ಬಾಲ್ಸ್ ಇದ್ದಾವೆ. ನಂಬರ್ ಆಫ್ ವೇಸ್ ಡಿಟರ್ಮೈನ್ ಮಾಡಬೇಕು. 2 ಬ್ಲ್ಯಾಕು 3 ರೆಡ್ ಸೆಲೆಕ್ಟ್ ಮಾಡಬೇಕು ನಾನೀಗ. ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ. ದಿಸ್ ಇಸ್ ವೆರಿ ಈಸಿ, ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಎಷ್ಟಿದಾವಪ್ಪ? 5 ಬ್ಲ್ಯಾಕ್ ಬಾಲ್ಸ್ ಇದೆ, ನಾನು ಚೂಸ್ ಮಾಡಬೇಕಾಗಿರೋದೆಷ್ಟು? 2. 6 ರೆಡ್ ಬಾಲ್ಸ್ ಇದೆ, ನಾನು ಚೂಸ್ ಮಾಡಬೇಕಾಗಿರೋದೆಷ್ಟು? 3. ದಟ್ ಮೀನ್ಸ್ ವಾಟ್? 5C2, 2 ಕೆಲಸ ಆಗಲೇಬೇಕು. 6C3. ಸಾಲ್ವ್ ಮಾಡಿರಿ, ಆನ್ಸರ್ ಸಿಗುತ್ತೆ. ಓಕೆ, ದಿಸ್ ಇಸ್ ಯೋರ್ ವರ್ಕ್. ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ವೆದರ್ ಯು ಗಾಟ್ ದ ಆನ್ಸರ್ ಆರ್ ನಾಟ್. ಓಕೆ, ಕಮಿಂಗ್ ಟು ಲಾಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 9 ಅಲ್ಲಿ ಏನು ಹೇಳಿದಾರೆ ನೋಡಿ. ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಸ್ಟೂಡೆಂಟ್ ಚೂಸ್ a program of 5 courses if 9 courses are available and 2 specific courses are compulsory for every student? ಅಂದರೆ ಹೇಳಿರೋ ಮೀನಿಂಗ್ ಏನು ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಟೂಡೆಂಟ್ ಇದ್ದಾರೆ, 9 ಕೋರ್ಸಸ್ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗಿರ್ತಾವಲ್ಲ PCMB, ಇಂಗ್ಲೀಷ್, ಹಿಂದಿ, ಕನ್ನಡ, ಆ ಥರ ಆಪ್ಷನ್ಸ್ ಇದೆ. 9 ಕೋರ್ಸಸ್ಸಲ್ಲಿ 2 ಅಂತೂ ಕಂಪಲ್ಸರಿ ಎಲ್ಲ ಸ್ಟೂಡೆಂಟು ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಕನ್ನಡ ಅನ್ಕೊಳ್ಳೋಣ. ಓಕೆ, ಕಂಪಲ್ಸರಿ ತಗೋಬೇಕು. ಅಂದರೆ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ತಾನೆ, ಸೊ ಬಿಟ್ಟಾಕ್ರಿ. ಅಲ್ಲಿಗೆ ಅವ್ರು ಹೇಳಿರೋದೇನು? ಸ್ಟೂಡೆಂಟ್ ಚೂಸ್ ಮಾಡಬೇಕಾಗಿರೋದು 5 ಕೋರ್ಸ್ಗಳನ್ನು ಎಷ್ಟು ವೇಸಲ್ಲಿ ಮಾಡ್ಬೋದು ಅಂತ ಕೇಳಿದ್ದಾರೆ. ಟೆಲ್ ಮಿ ಒನ್ ಥಿಂಗ್, 2 ಈಸ್ ಕಂಪಲ್ಸರಿ, ದೆನ್ ನಾನು ಆ್ಯಕ್ಚುಲಿ ಚೂಸ್ ಮಾಡಬೇಕಾಗಿರೋದು ಎಷ್ಟು? 3 ಕೋರ್ಸಸ್ ತಾನೆ, ರೈಟ್? ಸೊ 3 ಕೋರ್ಸಸ್ ಚೂಸ್ ಮಾಡಬೇಕು. ಎಷ್ಟರಲ್ಲಿ ಚೂಸ್ ಮಾಡಬೇಕು? 9ಅಲ್ಲ, 9ಅಲ್ಲಿ ಆಲ್ರೆಡಿ 2 ಅಂತೂ ಕಂಪಲ್ಸರಿ ಚೂಸ್ ಮಾಡಿಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಮಾಡೋದು ಇವೆರಡು ಬಿಟ್ಟು ಮಾಡ್ತೀನಿ. ಸೊ ದೇರ್ ಫೋರ್ 7 ಕೋರ್ಸಸ್ ಉಳಿದಿದ್ದಾವೆ ನನ್ನ ಹತ್ರ ಆಪ್ಷನ್. 7ಅಲ್ಲಿ 3 ಚೂಸ್ ಮಾಡಬೇಕು. ವಾಟ್ ಇಸ್ ದ ಆನ್ಸರ್? 7C3. ದೇರ್ ಫೋರ್ ವಾಟ್ ಇಸ್ ದಿಸ್? 7 ಫ್ಯಾಕ್ಟೋರಿಯಲ್ ಬೈ 7 minus 3 is 4 factorial into 3 factorial. How can you simplify that one? 7 into 6 into 5 into 4 factorial by 4 factorial into 3 factorial. 4 cancel, 3 factorial value 6 cancel, 7 5, 35 ways ಅಲ್ಲಿ he can choose the 5 courses out of 9 courses in which 2 are compulsory courses. Okay, ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಕಾನ್ಸೆಪ್ಟ್ ಇಂದ ವಿಡಿಯೋ ನೀಟಾಗಿ ತಿಳ್ಕೊಂಡು ಇದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಯಾ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಎನಿ ಸ್ಟೆಪ್ಸ್ ವಿಚ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಪ್ಲಸ್ ಆನ್ಸರ್ ದಿಸ್ ಕ್ವೆಶನ್ in the comment section. All right, and yeah, if there is anything, please let me know in the comment section. That's all. And ಇನ್ನೂ ಒಂದು ಥಿಂಗು, ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಲೈಕ್ ಮಾಡ್ತಿರೋ ಬಿಡ್ತಿರೋ ದಟ್ ಈಸ್ ಯುವರ್ ವಿಶ್, ಬಟ್ ಶೇರ್ ಮಾಡಿದ್ರೆ ಏನಾಗುತ್ತೆ, ಯು ಆರ್ ಹೆಲ್ಪಿಂಗ್ ಸಮ್ ಒನ್. ಓಕೆ, ಸೊ ಇಫ್ ಐ ಹ್ಯಾವ್ ಹೆಲ್ಪ್ ಯು, ಪ್ಲೀಸ್ ಹೆಲ್ಪ್ ಸಮ್ ಒನ್ ಎಲ್ಸ್ ಆಲ್ಸೋ, ರೈಟ್? ಯಾರಿಗೆ ನೀಡಿದೆ ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಸೊ ರೈಟ್, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.